ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಯಾವ ಪಾರ್ಟಿಯ ಗೆಲುವು ಅಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿದ್ದಾರೆ. ನೀಟ್ ಹೋರಾಟದ ಅರಾಜಕತೆ ಸೃಷ್ಟಿ ಮಾಡುವ ಹುನ್ನಾರ ನಡೆದಿತ್ತು ಅಂತ ಕೂಡ ಎಂದಿದ್ದಾರೆ. ಇದೇ ವೇಳೆ ಪ್ರಹ್ಲಾದ್ ಜೋಶಿ ಅವರ ಅಧಿಕಾರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸುಧಾರಣೆ ಆಗಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ವಿಜಯೇಂದ್ರ ಅವರು ಇನ್ನು ಏನೆಲ್ಲ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಪ್ರಿಯಾಂಕಾ ಖರ್ಗೆ ಅವರು ಏನಾರ ಹೇಳ್ಕೊಳ್ಳಿ, ನಾನು ನೆನ್ನೆನೂ ಕೂಡ ಮಾತನಾಡ್ತಾ ಇದ್ದೆ. ದೆಹಲಿನಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲಿ ತಮ್ಮ ಪಕ್ಷದ ಹೋರಾಟಕ್ಕೆ ಅಥವಾ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಸಂದ ಜಯ ಅಂತೇಳಿ ಮಾತನಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬೇರೆ ಬೇರೆ ಸಂಘಟನೆಗಳು ತಮ್ಮ ಗೆಲುವು ಅಂತೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ವಾಸ್ತವಿಕ ಸತ್ಯ ಏನು ಅಂತೇಳಿದರೆ, ಗೌರವಾನ್ವಿತ ಧರ್ಮೇಂದ್ರ ಪ್ರಧಾನ್ರವರು ಮಾಜಿ ಸಚಿವರು ಏನಿದ್ದಾರೆ, ಉನ್ನತ ಶಿಕ್ಷಣ ಸಚಿವರು, ಏನು ನೀಟ್ ವಿಚಾರವನ್ನು ತೆಗೆದುಕೊಂಡು ದೇಶದಲ್ಲಿ ಒಂದು ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಕೆಲವು ಪಟಭದ್ರ ಶಕ್ತಿಗಳು ಏನು ಹುನ್ನಾರವನ್ನು ನಡೆಸಿದ್ರು. ಅದಕ್ಕೆ ಇತಿಶ್ರೀ ಹಾಡಬೇಕು, ಅದಕ್ಕೆ ಅವಕಾಶನ ಕೊಡಬಾರ್ದು, ಮತ್ತು ಪಾರದರ್ಶಕವಾಗಿ ತನಿಖೆ ಆಗಬೇಕು. ಏನು ಪ್ರಧಾನಮಂತ್ರಿಗಳ ಇಚ್ಛೆ ಇದೆ, ತನಿಖೆ ಆಗಬೇಕು. ಎಲ್ಲ ವಿಚಾರವನ್ನು ಕಣ್ಮುಂದೆ ಇಟ್ಕೊಂಡು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಏನು ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೆ ಏರ್ಪೋರ್ಟನ್ನು ಕನಕಪುರಕ್ಕೆ ತೆಗೆದುಕೊಂಡು ಹೊರಟಿದ್ದಾರೆ. ಇದ್ರ ಬಗ್ಗೆನೂ ಕೂಡ ಚರ್ಚೆ ಆಗಬೇಕು. ಸರ್, KPSC ಹಗರಣದ ಬಗ್ಗೆ ಏನು ಹೋರಾಟ ಏನಿರುತ್ತೆ ಸರ್? ಎಲ್ಲವೂ ಕೂಡ ಚರ್ಚೆ ಮಾಡ್ತೇವೆ. ದೇಶದಲ್ಲಿ ಇವತ್ತು ಯುವ ಜನತೆ ದಂಧೆ ಅಂತ ನಾವೇನು ಹೇಳ್ತೇವೆ, ಸೂಕ್ಷ್ಮವಾಗಿ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಇವತ್ತು KPSC ಇರ್ಬೋದು ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, KPSCನಲ್ಲಂತೂ ರಾಜ್ಯ ಸರ್ಕಾರ ಹಿಂದಿನಿಂದಲೂ ಕೂಡ ಸುಧಾರಣೆ ತರ್ತೇವೆ ಅಂತ ಹೇಳಿದ ಮೇಲೂ ಕೂಡ ಯಾವುದೇ ಒಂದು ಸುಧಾರಣೆ ತರೋದ್ರಲ್ಲಿ ಇವತ್ತು ರಾಜ್ಯ ಸರ್ಕಾರ ವೈಫಲ್ಯ ಆಗಿದೆ. ಮಾತು ಎತ್ತಿದ್ರೆ ಅಟಾನಮಸ್ ಬಾಡಿ ಅಂತೇಳಿ ಇದನ್ನು ಕೈ ಚೆಲ್ಲಿ ಕೂಡುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಕೂಡ ಮಾಡ್ತಾ ಇದೆ. ಹಿಂದೆನೂ ಕೂಡ ಅಧಿವೇಶನದ ಚರ್ಚೆ ಆಗಿದೆ. ರಾಜ್ಯದ ಯುವಕರ ಭವಿಷ್ಯವನ್ನು ಕಣ್ಮುಂದೆ ಇಟ್ಕೊಂಡು ಇದನ್ನು ಒಂದು ಒಳ್ಳೆ ರೀತಿ ಚರ್ಚೆ ಮಾಡ್ತಾರೆ ಆಗಬೇಕು. ಎಲ್ಲ ವಿಚಾರವನ್ನು ಕಣ್ಮುಂದೆ ಇಟ್ಕೊಂಡು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇದ್ರ ಜೊತೆಯಲ್ಲಿ ಉನ್ನತ ಶಿಕ್ಷಣ ಅಂತಕ್ಕಂಥ ಒಂದು ಮಹತ್ವವಾಗಿರ್ತಕ್ಕಂಥ ಒಂದು ಇಲಾಖೆ ಪೋರ್ಟ್ಫೋಲಿಯೋ ನಮ್ಮ ರಾಜ್ಯದವರೇ ಆಗಿರುವಂತಹ ಪ್ರಹ್ಲಾದ್ ಜೋಶಿಜಿಯವರಿಗೆ ಸಿಕ್ಕಿರುವಂಥದ್ದು.